ಸಿಬಿಐ ತನಿಖೆಯಿಂದ ಪಾರಾದ ಬೆನ್ನಲ್ಲೇ ಸಿಎಂಗೆ ಇಡಿ ಟೆನ್ಷನ್ ಶುರುವಾಗಿದೆ. ಮುಡಾ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಸ್ನೇಹಮಯಿ ಕೃಷ್ಣ ಹಾಕಿದಂತಹ ಅರ್ಜಿ. ಸಿಬಿಐಗೆ ಈ ಪ್ರಕರಣವನ್ನ ಒಪ್ಪಿಸೋದಕ್ಕೆ ಕೋರ್ಟ್ ನಿರಾಕರಿಸಿತು. ಅಲ್ಲಿಗೆ ರಿಲ್ಯಾಕ್ಸ್ ಆದ್ರು ಸಿದ್ದರಾಮಯ್ಯನವರು. ಆದ್ರೆ ಈಗ ಮತ್ತೊಂದು ಟೆನ್ಷನ್ ಸ್ಟಾರ್ಟ್ ಆಗಿರೋದು ಇಡಿ ಟೆನ್ಷನ್. ಇವತ್ತು ಹೈಕೋರ್ಟ್ನಲ್ಲಿ ಇಡಿ ನೋಟಿಸ್ ರಿಟ್ ಅರ್ಜಿ ವಿಚಾರಣೆ ಇದೆ. ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೆ ವಿಚಾರಣೆಗೆ ಹಾಜರಾಗಿ ಅಂತ ಈ ಹಿಂದೆಯೇ ಇಡಿ ನೋಟಿಸ್ ಕೊಟ್ಟಿತ್ತು. ಮುಡಾ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತ. ಇಡಿ ನೋಟಿಸ್ನ ವಿರುದ್ಧ ಇಬ್ರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ರಿಟ್ ಅರ್ಜಿ ವಿಚಾರಣೆ ನಂತರ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿತ್ತು. ಇವತ್ತಿನವರೆಗೂ ಇಡಿಗೆ ಸಮನ್ಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ಇವತ್ತು ಹೈಕೋರ್ಟ್ನಲ್ಲಿ 2 ರಿಟ್ ಅರ್ಜಿಗಳ ವಿಚಾರಣೆ ನಡೆಯುತ್ತೆ. ಮಧ್ಯಾಹ್ನ 2:30 ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ಕೊಟ್ಟಿದ್ದಂತ ನೋಟಿಸ್. ಮುಡಾ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಿ ಅಂತ ಇಡಿ ನೋಟಿಸ್ನ ವಿರುದ್ಧ ಇಬ್ರು ಕೂಡ ಹೈಕೋರ್ಟ್ ಮೆಟ್ಲತ್ತಿದ್ರು, ಅರ್ಜಿ ಹಾಕಿದ್ರು. ರಿಟ್ ಅರ್ಜಿ ವಿಚಾರಣೆ ನಂತರ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿತ್ತು ನೋಟಿಸ್. ಮುಡಾದಲ್ಲಿ 14 ಸೈಟ್ ಪಡೆದಂತಹ ಮುಖ್ಯಮಂತ್ರಿಗಳ ಪತ್ನಿಗೆ ಇಡಿ ಕೊಟ್ಟಂತಹ ನೋಟಿಸ್ ಆಗಿತ್ತು ವಿಚಾರಣೆಗೆ ಬನ್ನಿ ಅಂತ. ಮತ್ತೇನಾಗತ್ತೆ ಹಾಗಾದ್ರೆ? 2:30 ವಿಚಾರಣೆ. ಸಿಬಿಐ ತನಿಖೆ ಕೋರಿದ್ದ ಸ್ನೇಹಮಯಿ ಕೃಷ್ಣ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಕೇಳಿದ್ದಾರೆ. ಆದ್ರೆ ಈಗ ಯೂಟರ್ನ್ ಹೊಡೆದಿದ್ದಾರೆ. ಮೇಲ್ಮನವಿ ಸಲ್ಲಿಸೋ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಸ್ನೇಹಮಯಿ ಕೃಷ್ಣ. ಸಿಬಿಐ ಈ ಪ್ರಕರಣದ ತನಿಖೆ ನಡೆಸಬೇಕು ಅಂತ ಅರ್ಜಿ ಹಾಕಿದ್ರು, ಅದು ವಜಾ ಆಗಿದೆ ಹೈಕೋರ್ಟ್ನಲ್ಲಿ. ತೀರ್ಪು ಬಂದ ದಿನ ಸ್ನೇಹಮಯಿ ಕೃಷ್ಣ ಹೇಳಿದ್ರು ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ. ಆದ್ರೆ ಈಗ ಯೂಟರ್ನ್ ಹೊಡೆದಿದ್ದಾರೆ. ವಕೀಲರುಗಳು ನನಗೆ ತುಂಬ ಸಹಕಾರ ಕೊಟ್ಟೆಲ್ಲ ಮಾಡಿದ್ದಾರೆ. ಆದರೆ ನನಗೆ ಸುಮಾರು 15 ವರ್ಷಗಳ ಕಾನೂನು ಹೋರಾಟದಲ್ಲಿ ನನಗೂ ಒಂದಷ್ಟು ತಿಳುವಳಿಕೆ ಇದೆ. ಮತ್ತು ಈಗಾಗಲೇ ಸಾಕಷ್ಟು ಪ್ರಕರಣಗಳಲ್ಲಿ ಏನು ಪೊಲೀಸರು ಸಲ್ಲಿಸಿದ ಅಂತಿಮ ವರದಿನ ಪ್ರಶ್ನಿಸಿ ಆರೋಪವನ್ನು ಸಾಬೀತುಪಡಿಸಿರುವಂಥ ಸಾಕಷ್ಟು ಅನುಭವ ಇರೋದಿಲ್ಲ. ಆ ಅನುಭವದ ಆಧಾರದ ಮೇಲೆ ನಾನೇ ಈ ಪ್ರಕರಣ ನಡೆಸಿ ನಾನೇ ವಾದವನ್ನು ಮಂಡನೆ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.